ಸಹಜವಾಗಿಯೇ ಇವತ್ತಿನ ಈ ಹರಿಯಾಣದ ಚುನಾವಣಾ ರಿಸಲ್ಟ್ ಇದೆಯಲ್ಲ, ಇದು ಕರ್ನಾಟಕದ ಕಾಂಗ್ರೆಸ್ ಮೇಲೂ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನುವಂಥ ನಿರೀಕ್ಷೆಯನ್ನ ಅಥವಾ ಒಂದು ಚರ್ಚೆಯನ್ನ ಹುಟ್ಟುಹಾಕ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಮೇಲೆ ಹರಿಯಾಣ ಫಲಿತಾಂಶ ಇಂಪ್ಯಾಕ್ಟ್ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಹರಿಯಾಣ ಫಲಿತಾಂಶ ರಾಜ್ಯ ಕಾಂಗ್ರೆಸ್ಗೂ ಕೂಡ ಎಚ್ಚರಿಕೆಯ ಗಂಟೆ. ಅಂದ್ರೆ ನಾವೆಲ್ಲವನ್ನೂ ಸಲೀಸಾಗಿ ತೆಗೆದುಕೊಂಡ್ಬಿಡ್ತೀವಿ, ನಾವು ಏನೋ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ, ಹಾಗಾಗಿ ಜನ ನಮ್ಮ ಕಡೆಗಿದ್ದಾರೆ, ಇದು ಫಲ ಕೊಡೋದಿಲ್ಲ ಅನ್ನುವಂಥದ್ದು ಒಂದು ಮೆಸೇಜ್ ಕೂಡ ಈಗ ಕನ್ವೆ ಆದಂಗೆ ಆಗಿದೆ. ಯಾಕೆ ಅಂತ ಅಂದ್ರೆ ಹರಿಯಾಣದಲ್ಲೂ ಕೂಡ ಕಾಂಗ್ರೆಸ್ 300 ಯೂನಿಟ್ ಉಚಿತ ವಿದ್ಯುತ್, 2,000 ರೂಪಾಯಿ ಮಹಿಳೆಯರ ಅಕೌಂಟ್ಗೆ, ಆಮೇಲೆ 500 ರೂಪಾಯಿಗೆ LPG ಸಿಲಿಂಡರ್, ಈ ರೀತಿಯಾಗಿ ಬಹಳಷ್ಟು ಗ್ಯಾರಂಟಿಗಳ ಘೋಷಣೆ ಮಾಡಿತ್ತು. ಜನ ಅದ್ರ ಕಡೆಗೆ ಗಮನ ಕೊಟ್ಟಿಲ್ಲ. ಗ್ಯಾರಂಟಿ ಬಿಟ್ಟು ಅಭಿವೃದ್ಧಿ ಕೆಲಸಗಳ ಕಡೆಗೂ ಕೂಡ ಗಮನ ಹರಿಸಬೇಕಾದಂಥದ್ದು ಈಗ ಒಂದು ಸೂಚನೆಯನ್ನ ಕೊಟ್ಟಂಗಾಗಿದೆ. ಸರ್ಕಾರ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆಯನ್ನ ಈ ರಿಸಲ್ಟ್ ಇಟ್ಟಿದೆ. ಬಿಜೆಪಿ ಅಲೆ ಇದೆ ಎಂಬ ವಾಸ್ತವವನ್ನ ಅರಿತುಕೊಳ್ಬೇಕಾದಂಥದ್ದು ಅನಿವಾರ್ಯತೆಯೂ ಕೂಡ ಇದೀಗ ಕಾಂಗ್ರೆಸ್ಗೆ ಇದೆ. ಈಗ ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಬಿಜೆಪಿ ಸ್ವಲ್ಪ ಮಂಕಾದಂತ ರೀತಿಯಾಗಿ ಕಂಡು ಬರ್ತಾ ಇರಬಹುದು. ಬಟ್ ಹರಿಯಾಣದ ಬಿಜೆಪಿಗೂ ರಾಜ್ಯದ ಬಿಜೆಪಿಗೂ ವ್ಯತ್ಯಾಸ ಕೂಡ ಇದೆ. ಅದನ್ನು ನಾವು ವಾಸ್ತವ ಅರ್ಥ ಮಾಡ್ಕೊಳ್ಬೇಕು. ರಾಜ್ಯದಲ್ಲಿ ಬಿಜೆಪಿ ಒಂದು 25 ಮನೆ ಇದ್ದಂಗೆ ಆಗಿದೆ, ಅಂದ್ರೆ ಒಂದು ಮನೆ 25 ಬಾಗಿಲಿದ್ದಂಗೆ. ಸೊ ಹಾಗಾಗಿ ಇನ್ನೊಂದೇನೋ ಗುಂಪುಗಳು, ಕಳೆದ ಬಾರಿಯ ಭ್ರಷ್ಟಾಚಾರದ ಆರೋಪಗಳು, ಇದೆಲ್ಲ ಹೊತ್ತಂತ ಕಾರಣಕ್ಕೆ ಜನ ಬೇಸತ್ತಿದ್ದಾರೆ. ಹಾಗಂತ ಇದೇ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ಕಾಂಗ್ರೆಸ್ ಯೋಚನೆ ಮಾಡೋಕೆ ಸಾಧ್ಯ ಆಗಲ್ಲ. ಮೂಡ ಹಗರಣ ಪ್ರಸ್ತಾಪಿಸಿ ಮೋದಿ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ಎಲ್ಲಿ? ಹರಿಯಾಣದಲ್ಲಿ. ಹರಿಯಾಣ ಕ್ಯಾಂಪೇನ್ ಅನ್ನ ಮೋದಿ ಈ ಬಾರಿ ಕಮ್ಮಿ ಮಾಡಿದ್ರು ಕೂಡ ಮಾಡಿದಂತ ಕ್ಯಾಂಪೇನ್ ಅಲ್ಲಿ ರಾಜ್ಯದ ವಿಚಾರ ಕೂಡ ಪ್ರಸ್ತಾಪ ಆಗಿತ್ತು. ಮೂಡ ಹಗರಣ ಪ್ರಸ್ತಾಪಿಸಿ ಮೋದಿ ವಾಗ್ದಾಳಿಯನ್ನ ನಡೆಸಿದ್ರು. ಈ ಬಗ್ಗೆಯೂ ಕೂಡ ಕಾಂಗ್ರೆಸ್ ಚಿಂತಿಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಮೂಡ ಸೇರಿ ಭ್ರಷ್ಟಾಚಾರದ ಆರೋಪವನ್ನ ಕಾಂಗ್ರೆಸ್ ಎದುರಿಸ್ತಾ ಇದೆಯಲ್ಲ, ಆಮೇಲೆ ಜಾತಿ ಸಮೀಕರಣಕ್ಕೆ ಸಂಬಂಧಪಟ್ಟಂಗೆನೂ ಕೂಡ ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕಾಗಿದೆ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಇಡಬೇಕಾದಂತ ಸ್ಥಿತಿ ಇದೆ. ಆಮೇಲೆ ನೀವು ಮೂಡ ಹಗರಣ ಅಂದ್ರೆ ಅವ್ರು ಯಾರು ಕೇಳೋಕೆ, ಅವ್ರದ್ದು ಇನ್ನೊಂದು ಹಗರಣ. ಬಹಳಷ್ಟು ಸಂದರ್ಭದಲ್ಲಿ ಓಕೆ, ನಾವು ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇಸಮುಖದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಈಗ ಹರಿಯಾಣದ ಬಿಜೆಪಿಗೂ ರಾಜ್ಯದ ಬಿಜೆಪಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಅಲ್ಲಿರುವಂತ ಒಂದ್ ರೀತಿ ಸಂಘಟಿತವಾದಂತಹ ಹೋರಾಟ ನಮ್ಮ ರಾಜ್ಯದಲ್ಲಂತೂ ನಾವು ಬಿಜೆಪಿ ವಿಚಾರವಾಗಿ ಕಂಡು ಬರ್ತಾ ಇಲ್ಲ. ಹೌದು, ಬಟ್ ಕಾಂಗ್ರೆಸ್ ವಿಚಾರವಾಗಿ ಇದು ಹೇಗೆ ಎಚ್ಚರಿಕೆ ಗಂಟೆ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ ನಾವು ತೀರಾ ಮೊನ್ನೆಯಿಂದ ನೋಡ್ತಾ ಇದೀವಿ. ಪ್ರಸನ್ನ, ಏನಾದ್ರೂ ಒಂದು ಭ್ರಷ್ಟಾಚಾರದ ಆರೋಪ ಕೇಳಿದ್ರೆ ಅವ್ರು ಯಾರು ಕೇಳೋಕೆ? ಅವ್ರು ಶುದ್ಧರ? ಅವ್ರು ಮೊದಲು ಅವ್ರ ನಾಲಾಯಕ, ಅವ್ರ ಲಾಯಕ? ಈ ತರದ ಪ್ರಶ್ನೆಯನ್ನ ಮೇಲಿನ ಮೇಲೆ ಕಾಂಗ್ರೆಸ್ ಮಾಡ್ತಾ ಇದೆ. ಬಟ್ ಇದೆಲ್ಲವೂ ಕೂಡ ವಾಸ್ತವದಲ್ಲಿ ಜನರ ಒಂದು ಗಮನಕ್ಕೆ ಬರುವಂತಹ ಸಂಗತಿ. ಇದೆಲ್ಲವನ್ನು ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಗ್ಯಾರಂಟಿ ಒಂದೇ ನಮಗೆ ಮುಂದೆ ಬಾರಿನೂ ಕೂಡ ಅಥವಾ ನಂತರದ ಎಲೆಕ್ಷನ್ಗಳಲ್ಲೂ ಕೂಡ ನಮ್ಮನ್ನು ಅಧಿಕಾರಕ್ಕೆ ತರೋದಕ್ಕೆ ಸಾಕಾಗುತ್ತೆ ಅನ್ನುವಂಥ ಭ್ರಮೆಯಿಂದ ಹೊರಗೆ ಬರಬೇಕು ಅನ್ನುವಂಥದಕ್ಕೆ ಒಂದು ಸೂಚನೆಯನ್ನ ಪ್ರಸನ್ನ ಇದು. ಹೌದು ಮಾಲ್ತೇಶ್, ಕಾಂಗ್ರೆಸ್ನಲ್ಲಿ ಪ್ರಮುಖವಾಗಿ ಹರಿಯಾಣದ ಫಲಿತಾಂಶದ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಳ್ಳಾಗಿತ್ತು. ಹರಿಯಾಣದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ಅತಿಯಾದ ಆತ್ಮವಿಶ್ವಾಸ ಏನಿತ್ತು, ಆ ಅತಿಯಾದ ಆತ್ಮವಿಶ್ವಾಸಕ್ಕೆ ಎಲ್ಲೊಂದ್ ಕಡೆ ಫಲಿತಾಂಶ ಬ್ರೇಕ್ ಹಾಕಿದಂತಾಗಿದೆ. ಇದರ ಪರಿಣಾಮ ರಾಜ್ಯ ಕಾಂಗ್ರೆಸ್ನ ಒಂದಷ್ಟು ಪವರ್ ಪಾಲಿಟಿಕ್ಸ್ ನ ಮೇಲೂ ಕೂಡ ನೇರವಾದಂತ ಪರಿಣಾಮವನ್ನ ಬೀರಬಹುದು ಅಂತ ಹೇಳಿ ರಾಜಕೀಯ ತಜ್ಞರು ಹೇಳ್ತಾ ಇದ್ದಾರೆ. ಸದ್ಯದ ಕಾಂಗ್ರೆಸ್ನ ಪರಿಸ್ಥಿತಿಯಲ್ಲಿ ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿದೆ. ಇಂಥ ಪರಿಸ್ಥಿತಿಯ ಸಂದರ್ಭದಲ್ಲಿ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಚುನಾವಣೆಯ ಫಲಿತಾಂಶಗಳು ರಾಜ್ಯದ ಕಾಂಗ್ರೆಸ್ನ ಬೆಳವಣಿಗೆಗಳ ಮೇಲೂ ಕೂಡ ಒಂದಷ್ಟು ನೇರವಾದಂತಹ ಪರಿಣಾಮವನ್ನ ಬೀರಬಹುದು. ಕೇವಲ ಗ್ಯಾರಂಟಿ ಯೋಜನೆಗಳನ್ನ ಮಾತ್ರ ತನ್ನ ರಾಜಕೀಯ ಅಸ್ತ್ರ ಮತ್ತು ಬಂಡವಾಳಾಗಿ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಈಗ ಗ್ಯಾರಂಟಿ ಯೋಜನೆಗಳ ಮೇಲೆಯೇ ಮುಂದೆ ಯಾವುದೇ ರೀತಿಯ ರಾಜಕೀಯ ಬೆಳವಣಿಗೆಗಳನ್ನ ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಹೊರತುಪಡಿಸಿಯೂ ಕೂಡ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಸರ್ಕಾರ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅನ್ನುವಂತಹ ಮೆಸೇಜ್ ಅನ್ನ ಇದೀಗ ಹರಿಯಾಣ ಚುನಾವಣೆ ಮತ್ತು ಜಮ್ಮು ಕಾಶ್ಮೀರದ ಚುನಾವಣೆಗಳು ತೋರಿಸ್ಕೊಟ್ಟಿದ್ದಾವೆ. ಅದರ ಪರಿಣಾಮದಿಂದಾಗಿ ಕಾಂಗ್ರೆಸ್ ಕೂಡ ಸ್ವಲ್ಪ ಮಟ್ಟಿಗೆ ಅಲರ್ಟ್ ಆಗ್ಬೇಕಂತಹ ಒಂದು ಸದ್ಯದ ಸ್ಥಿತಿ ಇದೆ. ಕೇವಲ ಗ್ಯಾರಂಟಿ ಯೋಜನೆಗಳನ್ನ ಹೇಳಿಕೊಂಡು ಮಾತ್ರ ಇದೀಗ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪ್ರಚಾರವನ್ನ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ. ಇದರ ಜೊತೆಗೆ ಮೂಡ ಹಗರಣವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರೇ ಪದೇ ಪದೇ ಹರಿಯಾಣ ಚುನಾವಣೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಲ್ಲಿ ತಕ್ಷಣಕ್ಕೆ ಭ್ರಷ್ಟಾಚಾರಗಳು ತಾಂಡವ ಆಡುತ್ತೆ ಅನ್ನುವಂತಹ ಅರ್ಥದಲ್ಲಿಯೇ ನೇರವಾಗಿ ಮೋದಿ ಅವರು ಮಾತನಾಡಿದ್ರು. ಈ ಕಾರಣಕ್ಕೋಸ್ಕರ ಇದೀಗ ಮೂಡ ಪ್ರಕರಣ ಕೂಡ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಬಿಸಿ ಕೆಂಡದಂತೆ ಕಾಯ್ತಾ ಇದೆ. ಅದರ ಪರಿಣಾಮ ಈಗ ಕಾಂಗ್ರೆಸ್ ರಾಜ್ಯದಲ್ಲೂ ಕೂಡ ಎದುರಿಸಬೇಕಾಗುತ್ತೆ. ಭ್ರಷ್ಟಾಚಾರವನ್ನ ಹೈಕಮಾಂಡ್ನ ನಾಯಕರು ಝೀರೋ ಟಾಲರೆನ್ಸ್ ಅಂತ ಮುಂಚಿನಿಂದಲೂ ಹೇಳ್ಕೊಂಡ್ ಬಂದಿದ್ದಾರೆ. ಆದ್ರೆ ಸದ್ಯ ಮೂಡ ಪ್ರಕರಣದ ವಿಚಾರದಲ್ಲಿ ಮಾತ್ರ AICCಯ ನಿಲುವು ಬೇರೆ ಇದೆ.
ಈ ಕಾರಣಕ್ಕೋಸ್ಕರ ಇದೀಗ ಹರಿಯಾಣದ ಫಲಿತಾಂಶ ಬಂದ ಬಳಿಕ ಅದರ ಬಗ್ಗೆಯೂ ಕೂಡ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನ ವಹಿಸಿ ಹೆಜ್ಜೆ ಇಡಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಇನ್ನೊಂದು ಪ್ರಮುಖವಾದಂತ ವಿಚಾರ, ಜಾತಿ ಕೂಡ ಅತ್ಯಂತ ಪ್ರಮುಖ ಆಗಿದೆ. ಸದ್ಯ ಜಾತಿ ಜನಗಣತಿಯನ್ನ ಸ್ವೀಕಾರ ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ ತರಾತುರಿಯಲ್ಲಿದೆ. ಹೀಗಾಗಿ ಮುಂದಿನ ಏನೆಲ್ಲ ಪರಿಣಾಮಗಳು ಆಗಬಹುದು ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನ ಸ್ವೀಕಾರ ಮಾಡಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ಇದೀಗ ಕಾಂಗ್ರೆಸ್ಗೆ ಎದುರಾಗಿದೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ.